ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಷ್ಟಿಲ್ದೆ ಹೇಳ್ತಾರ ಮಾಡಿದ್ದುಣ್ಣೋ ಮಾರಾಯ ಅಂತ. ಅನ್ಯಾಯ ಮಾಡಿದವನು ಯಾರೇ ಆಗ್ಲಿ ಅವನಿಗೆ ಶಿಕ್ಷೆ ಆಗ್ಲೇಬೇಕು. ಅದೇ ಧರ್ಮ ಅಲ್ವಾ ಶಿವಪ್ರಸಾದ್? ಭಗವಂತ, ಪದವಿ ತಲೆ ಮೇಲಿದ್ರು ತಲೆ ಬಗ್ಸೇ ನಡಿಬೇಕು. ಈ ಅಧಿಕಾರ ಪದವಿ ಅಹಂಕಾರದಿಂದ ತಲೆ ಎತ್ತಿ ನಡೆದ್ರೆ ತಲೆ ಹೋದೀತು ಎಚ್ಚರ. ಬೆಟ್ಟ ಹತ್ತುವ ಯಾವುದೇ ವ್ಯಕ್ತಿ ಆಗಲಿ ತಲೆ ಬಗ್ಗಿಸಿಯೇ ಹತ್ತುವುದು. ಆದರೆ ಮೆಟ್ಟಲಿನಿಂದ ಕೆಳಗಿಳಿಯುವಾಗ ತಲೆ ಮೇಲಿರುತ್ತದೆ. ಇದರ ತಾತ್ಪರ್ಯ ಏನು ಗೊತ್ತಾ ಶಿವಪ್ರಸಾದ್? ಸಮಾಜದಲ್ಲಿ ಯಾವುದೇ ವ್ಯಕ್ತಿ ಆಗಲಿ ತಲೆ ಬಗ್ಗಿಸಿಕೊಂಡು ನಡೆಯುತ್ತಿದ್ದರೆ ಆತ ಜೀವನದಲ್ಲಿ ಮೇಲೆ ಇರುತ್ತಿದ್ದಾನೆ ಎಂದು ಅರ್ಥ. ಆದರೆ ಯಾವುದೇ ವ್ಯಕ್ತಿ ತಲೆ ಎತ್ತಿ ಅಹಂಕಾರದಿಂದ ನಡೆಯುತ್ತಿದ್ದರೆ ಆತ ಜೀವನದಲ್ಲಿ ಕೆಳಗಿಳಿಯುತ್ತಿದ್ದಾನೆ ಎಂದು ಅರ್ಥ. ಎಲ್ಲವೂ ಸರಿಯಾಗಿದ್ದಂತೆ ಭಾಸವಾಗಬಹುದು, ಆದರೆ ಅನ್ಯಾಯ, ಅಕ್ರಮ, ಅಸಹಿಷ್ಣುತೆ, ದುಷ್ಕೃತ್ಯಗಳನ್ನು ಮಾಡಿ ಯಾರೂ ಕರ್ಮಗಳಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಭೂಮಿ ಚೌಕವಾಗಿದ್ದರೆ ಇಂತಹ ವ್ಯಕ್ತಿಗಳು ಪಾಪವೆಸಗಿ ಮೂಲೆ ಸೇರಿಕೊಳ್ಳುತ್ತಿದ್ದರು. ಆದರೆ ಭೂಮಿ ದುಂಡಗಿರುವುದರಿಂದ ಪಾಪಗಳೆಲ್ಲವೂ ಸುತ್ತಿಕೊಂಡು ನಿಮ್ಮ ಬಳಿಯೇ ಬರುವುದು. ಹಾಗಾಗಿ ಇಂತಹ ವಿಚಾರದಲ್ಲಿ ಎಚ್ಚರದಿಂದಿರುವುದು ಉತ್ತಮ. ಹೆಣ್ಣು ಭೋಗದ ವಸ್ತುವಲ್ಲ, ಆಕೆ ಎಲ್ಲೆಯೇ ಇಲ್ಲದ ತ್ಯಾಗದ ಶಿಖರ, ಸೌಖ್ಯವನ್ನು ನೀಡುವಂತಹ ಶಾಂತಮೂರ್ತಿ. ಅಂತಹ ಶಾಂತಮೂರ್ತಿಯನ್ನು ಕೇವಲ ಸುಖಕ್ಕಾಗಿ ಬಳಸಿಕೊಳ್ಳುವುದು ಎಷ್ಟು ಸರಿ? ಒಂದು ಹೆಣ್ಣನ್ನು ಭೋಗಕ್ಕಾಗಿ, ಕಾಮಕ್ಕಾಗಿ, ಚಟಕ್ಕಾಗಿ ಅಥವಾ ಇನ್ಯಾವುದೋ ಆಸೆಗಳನ್ನು ತೀರಿಸಿಕೊಳ್ಳುವುದಕ್ಕಾಗಿ ಉಪಯೋಗಿಸಿಕೊಳ್ಳುವ ಮುನ್ನ ಆ ಹೆಣ್ಣಿನ ಜಾಗದಲ್ಲಿ ನಿಮ್ಮ ತಾಯಿಯನ್ನು ಅಥವಾ ಒಡಹುಟ್ಟಿದ ತಂಗಿಯನ್ನು ಕಲ್ಪಿಸಿಕೊಳ್ಳಿ. ಕೊನೆಯದಾಗಿ ಒಂದು ಮಾತು, ಹೆಣ್ಣಿಗೆ ಬೆಲೆ ಕೊಡಬೇಕೇ ಹೊರತು ಬೆಲೆ ಕಟ್ಟಬಾರದು. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.